ರಾಜ್ಯದಲ್ಲಿ ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಹೇಳತೀರದಾಗಿದೆ. ಈ ಜಿಲ್ಲೆಯಲ್ಲಿ ಮಕ್ಕಳ ಕಲಿಕೆಗೆ ಇರಬೇಕಾದ ಶಾಲೆಯಲ್ಲಿ ಗ್ರಾಮ ಪಂಚಾಯಿತಿ ಕಟ್ಟಡ ಕೂಡ ಇದೆ. ಇದರಿಂದ ವಿದ್ಯಾರ್ಥಿಗಳ ಕಲಿಕೆಗೆ ಕುಂಠಿತವಾಗ್ತಾ ಇದೆ ಅಂತ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಮಕ್ಕಳ ಕಲಿಕೆಗೆ ಇರೋ ಶಾಲಾ ಕಟ್ಟಡದಲ್ಲಿ ಗ್ರಾಮ ಪಂಚಾಯಿತಿ, ಎರಡೇ ಕೊಠಡಿಯಲ್ಲಿ ಕುರಿ ದೊಡ್ಡಿಯಂತೆ ತುಂಬಿ ಮಕ್ಕಳಿಗೆ ಪಾಠ. ಶಾಲೆಗಳ ದುಸ್ಥಿತಿ ನೋಡ್ತಿದ್ರೆ ನಿಜಕ್ಕೂ ನರಕ ಅನಿಸ್ತಿದೆ. ಇಲ್ಲಿ ನೋಡಿ, ಕುರಿಗಳ ಹಿಂಡಿನಂತೆ ಒಂದೇ ಕೊಠಡಿಯಲ್ಲಿ ಮಕ್ಕಳಿಗೆ ಪಾಠ ಮಾಡ್ತಿರುವಂತಹ ಶಿಕ್ಷಕರು, ಮಕ್ಕಳಿಗೆ ಕೂರಲು ಜಾಗವಿಲ್ಲ. ಪಾಠ ಮಾಡೋ ಶಿಕ್ಷಕರು ಪರದಾಡುವಂತಹ ಪರಿಸ್ಥಿತಿ. ಈ ಅಧ್ವಾನ ಅವ್ಯವಸ್ಥೆಯಲ್ಲಿ ಇರುವಂತಹ ಸರ್ಕಾರಿ ಶಾಲೆ ಅಂದ್ರೆ ಗದಗ ತಾಲೂಕಿನ ಕಣಗಿನಾಳ ಗ್ರಾಮದಲ್ಲಿ. ಶಾಲೆಯಲ್ಲಿ ಕೊಠಡಿಗಳಿದ್ರೂ ಮಕ್ಕಳ ಪಾಲಿಗೆ ಇಲ್ಲದಂತಾಗಿದೆ. ಶಿಕ್ಷಣ ಇಲಾಖೆಯೇ ಶಾಲೆಯ ಕೊಠಡಿಗಳನ್ನ ಗ್ರಾಮ ಪಂಚಾಯಿತಿ ಕಚೇರಿಗೆ ನೀಡಿದೆ. ಇದು ಮಕ್ಕಳು, ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ. ಕಣಿಗಾಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರೋ ಕನ್ನಡ ಶಾಲೆ ಸರ್, ಇವರಿಗೆ ಶಾಲೆ ಒಬ್ಬ ಇಂಜಿನಿಯರ್ ಅಲ್ಲಿ ಒಂದು ಶಾಲೆ ಕಟ್ಟಿಸಿಕೊಟ್ಟಿದ್ರು. ಆ ಶಾಲೆ ಇವತ್ತು ಹಳ್ಳದ ಪ್ರಮಾಣವಾಗಿ ನೀರಿನ ಜಲ ಹೆಚ್ಚಾಗಿ ಮಕ್ಕಳ ಸ್ಥಿತಿ ಗಂಭೀರವಾಗಿ ಈ ಕನ್ನಡ ಶಾಲೆ ಖಾಲಿ ಐತೆ ಅಂತ ನಾವು ಇಲ್ಲಿ ಕರ್ಕೊಂಡ್ಬಂದ್ವಿ. ಈ ಶಾಲೆ ಮಕ್ಕಳು ಒಳ್ಳೆಯ ಅಭಿವೃದ್ಧಿ ಐತೆ ಅಂತ ಇಲ್ಲಿ ಚಲೋ ಇದ್ದರು. ಅಂಥದ್ರಲ್ಲಿ ಇವರು ಶಾಲಾ ಶಿಕ್ಷಣ ಇಲಾಖೆದವರು ಗ್ರಾಮ ಪಂಚಾಯತಿನ ಇಲ್ಲೇ ನಡೆಸಿ ಒಂದೇ ಕ್ಲಾಸ್ನಲ್ಲಿ ಮೂರು ಕ್ಲಾಸ್ನ ಆಗುವಂಗೆ ನಡೆಸುವಂಥ ಸುವ್ಯವಸ್ಥೆ 3 ವರ್ಷ ಆಯಿತು. ಅದು 2 ತಿಂಗಳಂತ ಇಲ್ಲಿ ಗ್ರಾಮ ಪಂಚಾಯತಿಯವರು ಹುಕ್ಕುಂ ಮೂಡಿದಂಥ ಬಿ ಆಫೀಸರ್ ಅವ್ರಿಗೆ ಹೆಂಗೆ ಕೊಟ್ಟರೋ ಪರ್ಮಿಷನ್ ಗೊತ್ತಿಲ್ಲ ಅಧಿಕಾರಿಗಳು. ಈ ಶಾಲೆಯಲ್ಲಿ 1ರಿಂದ 5ನೇ ತರಗತಿವರೆಗೆ ಒಟ್ಟು 82 ಮಕ್ಕಳು ಕಲಿಯುತ್ತಿದ್ದಾರೆ. ಆದರೆ ಕೊಠಡಿಗಳಿಲ್ಲದೆ ಮಕ್ಕಳು ಉಸಿರುಗಟ್ಟಿಸುವಂತಹ ಸ್ಥಿತಿಯಲ್ಲಿ ಪಾಠ ಕಲಿಯುತ್ತಿದ್ದಾರೆ. ಪಂಚಾಯಿತಿಗೆ ಜಾಗ ಬಿಟ್ಕೊಟ್ಟು 2 ಕೊಠಡಿಯಲ್ಲಿ ಮಕ್ಕಳಿಗೆ ಪಾಠ ಮಾಡ್ತಿರೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಗ್ರಾಮಸ್ಥರು ಪ್ರಶ್ನಿಸಿದ್ದಾರೆ. ಇಲ್ಲಿ ಏನು ಮಾಡಿಬಿಟ್ರೆ, ಗ್ರಾಮ ಪಂಚಾಯತಿ ಕಟ್ಟಡ ದುರಸ್ತಿ ಆಗಿದ್ದಕ್ಕೆ ಅವ್ರನ್ನ ಬಿ ಅವರಿಗೆ ಲೆಟರ್ ತೊಗೊಂಡು ಇವ್ರು ಪರ್ಮಿಷನ್ ಗ್ರಾಮ ಪಂಚಾಯತಿ ಅವರು 2 ತಿಂಗಳು 4 ತಿಂಗಳ ಮಟ್ಟಿಗೆ ಅಂತ ಬಂದು 3 ವರ್ಷ ಆಯ್ತು ಸರ್. ಇಲ್ಲಿ ಅವರು 2ರಿಂದ 3 ವರ್ಷ ಆಯ್ತು ಸರ್. ಇಲ್ಲಿ ಅದಾರ ಒಂದು ಕೊಠಡಿ ಒಳಗೆ 2-3 ಕ್ಲಾಸ್ ಮಕ್ಕಳು ಶಾಲೆ ಕಲಿಸ್ತಾರೆ ಸರ್. ಇಲ್ಲಿ ಶಾಲೆ ಮಕ್ಕಳಿಗೆ ಭಾಳ ತೊಂದರೆ ಆಗೈತಿ. ಶಿಕ್ಷಣ ಸರಿಯಾಗಿ ಸಿಗ್ತಾ ಇಲ್ಲ, ಶಿಕ್ಷಕರಿಗೂ ಭಾಳ ತೊಂದರೆ ಆಗೈತೆ ಸರ್. ಆದಷ್ಟು ಬೇಗನೆ ಈ ಗ್ರಾಮ ಪಂಚಾಯತಿನ ಬೇರೆ ಕಡೆ ಸ್ಥಳಾಂತರ ಮಾಡಿ ಶಾಲೆ ಕಲಿಯೋ ಮಕ್ಕಳಿಗೆ ಆ ಕೊಠಡಿನ ಒದಗಿಸ್ಬೇಕಂತ ತಮ್ಮ ಮುಖಾಂತರ ಒತ್ತಾಯಿಸ್ತಾ ಇದ್ದೀನಿ ಸರ್. ಇನ್ನು ಗ್ರಾಮ ಪಂಚಾಯಿತಿ ಶಿಥಿಲಗೊಂಡಿದ್ರಿಂದ ಶಾಲೆಗೆ ಸ್ಥಳಾಂತರಗೊಂಡಿತ್ತು. ಆದರೆ ಪಂಚಾಯಿತಿಗೆ ಹೊಸ ಕಟ್ಟಡ ನಿರ್ಮಾಣವಾಗಿದೆ. ಆದರೆ 4 ವರ್ಷ ಕಳೆದ್ರೂ ಪಂಚಾಯಿತಿ ಸಿಬ್ಬಂದಿ ಶಿಫ್ಟ್ ಆಗಿಲ್ಲ. ಈ ಬಗ್ಗೆ ಶಿಕ್ಷಣ ಇಲಾಖೆ ಉಪನಿರ್ದೇಶಕರನ್ನ ಕೇಳಿದ್ರೆ ಈ ಕುರಿತು ಪೂರ್ಣ ಮಾಹಿತಿ ಪಡೆದು ಮುಂದಿನ ಕ್ರಮ ಕೈಗೊಳ್ಳುವುದಾಗಿ ಹೇಳಿದ್ದಾರೆ. ಸಂಬಂಧಪಟ್ಟಂತ ನಮ್ಮ ತಾಲೂಕು ಮಟ್ಟದ ಅಧಿಕಾರಿಗಳ ಗಮನಕ್ಕೆ ತಂದು ಆ ಸಮಸ್ಯೆ ಏನಿದೆ ಅಂತೇಳಿ ಪರಿಶೀಲನೆ ಮಾಡಿ, ಒಂದು ವೇಳೆ ಏನಾದರೂ ತಾತ್ಕಾಲಿಕ ವ್ಯವಸ್ಥೆ ಅಂತೇಳಿ ಅವ್ರು ತೆಗೆದುಕೊಂಡಿದ್ರೆ ಮುಂದಿನ ಹಂತದಲ್ಲಿ ನಮ್ಮ ಮಕ್ಕಳಿಗೆ ತೊಂದರೆ ಆಗಲಿಕ್ಕೆ ಏನು ಕ್ರಮ ವಹಿಸಬೇಕೋ ಖಂಡಿತ ನಾವು ಅದನ್ನು ಫಾಲೋಅಪ್ ಮಾಡ್ತೀವಿ. ಅದು ವಾಸ್ತವಿಕವಾಗಿ ವಿಷಯ ಏನಂತೆ ಖಂಡಿತ ಚೆಕ್ ಮಾಡ್ತೀನಿ. ಚೆಕ್ ಮಾಡಿ ಮಕ್ಕಳ ಹಿತದೃಷ್ಟಿಯಿಂದ, ನಮ್ಮ ಶಾಲಾ ಹಿತದೃಷ್ಟಿಯಿಂದ ಏನು ಪ್ರಯತ್ನ ಮಾಡಬೇಕೋ ನಾವು ಖಂಡಿತ ಫಾಲೋಅಪ್ ಮಾಡ್ತೀವಿ. ಒಟ್ನಲ್ಲಿ ಮಕ್ಕಳು ಇಷ್ಟು ಪರದಾಡ್ತಾ ಇದ್ರೂ ಅಧಿಕಾರಿಗಳು ಇನ್ನೂ ಕಣ್ಮುಚ್ಚಿ ಕುಳಿತಿರೋದು ಬೇಸರದ ಸಂಗತಿ. ಇನ್ನಾದರೂ ಪಂಚಾಯಿತಿಯನ್ನ ಸ್ಥಳಾಂತರ ಮಾಡಿ ಮಕ್ಕಳ ಶಿಕ್ಷಣಕ್ಕೆ ಅನುವು ಮಾಡಿಕೊಡ್ಬೇಕು ಅನ್ನೋದು ಗ್ರಾಮಸ್ಥರ ಒತ್ತಾಯ. ಸಂತೋಷ್ ಕೊಂಡೂರ, ನ್ಯೂಸ್ 18 ಗದಗ.